ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ತಲೆಕಾಲು ಸಾಂಬಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಸ್ಲೋ ಮಾಡ್ಕೊಂಡೆಲ್ಲ ನೋಡ್ಕೊಳ್ಳಿ. ಒಂದು ಕುಕ್ಕರಲ್ಲಿ ಎಣ್ಣೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿ ನಂತರ ಒಗ್ಗರಣೆಗೆ ಕ್ಲೀನಾಗಿ ತೊಳೆದಿಟ್ಟಿರೋಂತಹ ತಲೆಕಾಲು ಮಟನ್ನು ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಆ ಕಡೆ ಕುದಿಯಕ್ಕೆ ಬಿಡಿ. ನಂತರ ಒಂದು ಮಿಕ್ಸಿ ಜಾರಲ್ಲಿ ಚಕ್ಕೆ, ಏಲಕ್ಕಿ, ಜಾಪತ್ರೆ, ಸ್ವಲ್ಪ ಲವಂಗ 10, ಕಾಳುಮೆಣಸು ಸ್ವಲ್ಪ, ಗಸಗಸೆ ಒಂದು 3/4 ಸ್ಪೂನಷ್ಟು ಹಾಕಿ, ಒಣಕೊಬ್ಬರಿನೂ ಸ್ವಲ್ಪ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹುಳಿ ಹಾಕ್ತಾ ಇದ್ದೀನಿ, ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಅದೇ ಮಿಕ್ಸಿ ಜಾರಲ್ಲಿ ಈರುಳ್ಳಿ, ಸಾಂಬಾರು ಸೊಪ್ಪು, ಸ್ವಲ್ಪ ನೀರು ಇವೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ಮಟನ್ ಇಷ್ಟು ಬೆಂದಿದೆ. ಈಗ ಅದೇ ಬೆಂದಿರೋ ಮಟನ್ನಿಗೆ ಕಸೂರಿ ಮೇಥಿ, ಅರಿಶಿನ ಪೌಡ್ರು, ಸಾಂಬಾರು ಪೌಡ್ರು, ಅಚ್ಕಾರದ ಪುಡಿ ಎಲ್ಲವನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ. ಅದೆಲ್ಲ ಮಿಕ್ಸ್ ಆದಮೇಲೆ ಈಗ ರುಬ್ಬಿರೋ ಮಸಾಲೆನೂ ಸಹ ಅದೇ ಕುಕ್ಕರಲ್ಲಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ. ನಾನೆಲ್ಲ ಬೇರೆ ಬೇರೆ ರುಬ್ತಾ ಇದ್ದೀನಿ. ಟೊಮಾಟೊನು ರುಬ್ಬಿರೋದು ಹಾಕ್ತಾ ಇದ್ದೀನಿ. ಈ ಕಾಯಿ ರುಬ್ಕೋಬೇಕು. ಕಾಯಿನ ರುಬ್ಬಿ, ಕಾಯಿ ಸ್ವಲ್ಪ ಸಾಫ್ಟಾಗಿ ಹಾಕಿ. ಈ ರೀತಿ ತಲೆಕಾಲು ಸಾಂಬಾರು ನೀವು ಸಹ ಟ್ರೈ ಮಾಡಿ. ಕಾಯಿ ರುಬ್ಬಾಯಿತು, ಅದು ಸಹ ನಾನು ಕುಕ್ಕರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಮಸಾಲೆನ ಕುಕ್ಕರಿಗೆ ಈ ರೀತಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಫಸ್ಟ್ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ನಂತರ ಎಷ್ಟು ನಿಮಗೆ ನೀರು ಬೇಕೋ, ಸಾಂಬಾರು ಯಾವ ಥಿಕ್ನೆಸ್ ಎಷ್ಟು ನಿಮಗೆ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೂ ಥಿಕ್ನೆಸ್ ಬೇಕು ಅಂದರೆ ನೀರು ಕಡಿಮೆ ಹಾಕಿ. ಈಗ ಲಿಡ್ ಕ್ಲೋಸ್ ಮಾಡಿ ನಾನು 6 ವಿಸಲಿಗೆ ಬಿಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ ಸಾಂಬಾರು, ಅನ್ನ ಮುದ್ದೆ ಜೊತೆಗೆ. ನೀವು ಸಹ ಟ್ರೈ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.